ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ವೀರೇಶ್ ಶಿವಾನಂದ್ ಅಂಬಿ. ಶೀಘ್ರದಲ್ಲೇ ಸರ್ಕಾರಿ ಬಸ್ ಟಿಕೆಟ್ ದರ ಏರಿಕೆಯ ಸಾಧ್ಯತೆ ಕೂಡ ಇದೆ. ದರ ಏರಿಕೆ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಸಾರಿಗೆ ಸಚಿವರು. ಸಾರಿಗೆ ಸಚಿವ ಭೈರತಿ ಸುರೇಶ್ ಸುಳಿವನ್ನ ಕೊಟ್ಟಿದ್ದು 9ಕ್ಕೂ ಹೆಚ್ಚು ಬಾರಿ ತೈಲೋತ್ಪನ್ನಗಳ ಬೆಲೆ ಹೆಚ್ಚಳವಾಗ್ತಾ ಇದೆ. ಬಸ್ಗಳ ಪ್ರಯಾಣ ದರವನ್ನ ಹೆಚ್ಚಳ ನಾವು ಮಾಡಿಲ್ಲ. ಇದರಿಂದಾಗಿ ನಿಯಮಗಳಿಗೆ ಭಾರಿ ಪ್ರಮಾಣದ ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ಹೊರೆ ಆಗಬಾರದು ಅಂತ ಬಸ್ ಪ್ರಯಾಣ ದರವನ್ನ ಹೆಚ್ಚಳ ಮಾಡಲಿಕ್ಕೆ ಒಂದು ಪ್ಲಾನ್ ಕೂಡ ರೂಪಿಸಲಾಗ್ತಾ ಇದೆ. ಸಾರಿಗೆ ಸಚಿವ ಭೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಸ್ಗಳ ಪ್ರಯಾಣ ದರವನ್ನು ನಾವು ಹೆಚ್ಚಳ ಮಾಡಿಲ್ಲ, ಆದರೆ ಕೆಲವೊಂದಿಷ್ಟು 9ಕ್ಕೂ ಹೆಚ್ಚು ಬಾರಿ ತೈಲೋತ್ಪನ್ನಗಳ ಬೆಲೆ ಹೆಚ್ಚಳವಾಗಿರತಕ್ಕಂತಹ ಹಿನ್ನೆಲೆಯಲ್ಲಿ ನಿಗಮಗಳಿಗೆ ಇದು ದೊಡ್ಡ ಹೊಡೆತ ಬೀಳ್ತಾ ಇದೆ, ನಷ್ಟ ಉಂಟಾಗ್ತಾ ಇದೆ. ಹಾಗಾಗಿ ಬಸ್ಗಳ ಪ್ರಯಾಣ ದರವನ್ನು ನಾವು ಹೆಚ್ಚಳವನ್ನ ಈ ಕಾರಣಕ್ಕೆ ಮಾಡ್ತಾ ಇಲ್ಲ. ತೈಲೋತ್ಪನ್ನಗಳ ಹೆಚ್ಚು ಇಲ್ಲಿ ನಷ್ಟ ಉಂಟಾಗ್ತಾ ಇರತಕ್ಕಂಥ ಇದರ ಬಗ್ಗೆ ಅವರೇ ಮಾತನಾಡಿದ್ದಾರೆ. ಭೈರತಿ ಅವರು ಬಳಿಕೆ ಬರೋಣ. ಕಡಿಮೆಯನ್ನ ಕಮಿಟಿ ಮಾಡಿದ್ವಿ, ಜನರಿಗೂ ಅನಾನುಕೂಲ ಅವರು ಅರ್ಥ ಮಾಡ್ತಾರೆ. ಸಾರ್ವಜನಿಕರ ಅನಾನುಕೂಲ ಕೇಂದ್ರ ಸರ್ಕಾರ ಜಾಸ್ತಿ ಮಾಡಿದೆ ಡೀಸೆಲ್ ಪೆಟ್ರೋಲ್. ಆದ್ರಿಂದ ವಿರೋಧ ಪಕ್ಷದವರು ಇಲ್ಲಿ ಹೋಗ್ತಿದ್ದಾರೆ. ವೈಜ್ಞಾನಿಕವಾಗಿ ಇಷ್ಟು ಜಾಸ್ತಿ ಮಾಡಬೇಕು ಅನ್ನೋದನ್ನ ಕಮಿಟಿ ರಿಪೋರ್ಟ್ ಬಂದಮೇಲೆ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ಏರ್ಸುವಂತ ಕೆಲಸ ಮುಂದಿನ ದಿವಸದಲ್ಲಿ ಮಾಡ್ತೀವಿ ಅಂತ ಹೇಳಿ. ಶಕ್ತಿ ಯೋಜನೆ ಬ್ಯಾಲೆನ್ಸ್ ಬಿಡುಗಡೆ ಶಕ್ತಿ ಯೋಜನೆ ಬ್ಯಾಲೆನ್ಸ್ ಕೊಡ್ತಾರೆ, ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದಾರೆ, ಫೈನಾನ್ಸ್ ಕೊಡ್ತೀನಿ ಅಂತ ಹೇಳಿ ಹಂತವಾಗಿ ಕೊಡ್ತಾರೆ. ಕಡಿಮೆಯನ್ನ ಕಮಿಟಿ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್ ದೂರವಾಣಿ ಸಂಪರ್ಕದಲ್ಲಿ. ಎಸ್, ಒಂದ್ ಕಡೆಗೆ ಇಲ್ಲಿ ಹಾವು ಸಾಯಬಾರದು ಕೋಲು ಮುರಿಬಾರದು ಅನ್ನಂಗಿದೆ ಇದು. ಇಲ್ಲಿ ಸತ್ತಾರ್ ಸಚಿವರೇ ಹೇಳ್ತಾ ಇದ್ರು, ನಾವೇನು 9 ತೈಲೋತ್ಪನ್ನಗಳ ಒಂದು ದರ ಹೆಚ್ಚಳವಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದು ನಮಗೆ ಹೊರೆಯಾಗಬಾರತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಬಸ್ ದರವನ್ನ ಟಿಕೆಟ್ ದರವನ್ನ ಹೆಚ್ಚಳವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಸದ್ಯಕ್ಕೆ ಏನೆಲ್ಲ ಮಾಹಿತಿ ಕೊಡ್ತೀರಿ ಸಚಿವರು, ಮತ್ತೆ ಏನೆಲ್ಲ ಮಾಹಿತಿಗಳನ್ನ ಸಂಬಂಧ ಹಂಚಿಕೊಂಡಿದ್ದಾರೆ? ವೀರೇಶ್, ಇವತ್ತು ಸಾರಿಗೆ ನೌಕರರ ಮುಖಂಡರ ಜೊತೆ ಒಂದು ಸಭೆ ಕೆಎಸ್ಆರ್ಟಿಸಿಯ ಕೇಂದ್ರ ಕಚೇರಿ ನಡೆದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಒಂದು ಕಡೆಯಲ್ಲಿ ಸಾರಿಗೆ ನೌಕರರಿಗೆ ಕೊಡಬೇಕಾಗಿದ್ದಂತಹ ಹಣವನ್ನು ಕೊಡುವ ಮೂಲಕ ಅವರಿಗೆ ಘೋಷಣೆ ಮಾಡುವ ಮೂಲಕ ಒಂದು ಗುಡ್ ನ್ಯೂಸ್ ಕೊಟ್ರೆ, ಮತ್ತೊಂದು ಕಡೆಯಲ್ಲಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕುವಂತಹ ನಿಟ್ಟಿನಲ್ಲಿ ಒಂದು ಸುಳಿವನ್ನು ಕೊಡ್ತಾರೆ. ಯಾಕಂದ್ರೆ ಬಸ್ ದರ ಏರಿಕೆ ಅನಿವಾರ್ಯ ಅನ್ನೋ ಅರ್ಥದಲ್ಲಿ ಕೂಡ ಮಾತಾಡಿರುವಂತದ್ದು. ಈ ಹಿಂದೆ ಬಸ್ ದರ ಏರಿಕೆ ಆಗೋ ಸಂದರ್ಭದಲ್ಲಿ 15% ಏರಿಕೆ ಆಗಿತ್ತು. ಬಟ್ ಈ ಬಾರಿ ಅವರು ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡ್ತೀವಿ ಅನ್ನೋ ಸಂಬಂಧಪಟ್ಟ ಹಾಗೆ ಈಗಾಗಲೇ ಒಂದು ಸಮಿತಿ ರಚನೆ ಆಗಿದೆ. ಆ ಒಂದು ಸಮಿತಿ ಕೊಡುವಂತಹ ರಿಪೋರ್ಟ್ ನ ಆಧಾರದ ಮೇಲೆ ನಾವು ಬಸ್ ದರ ಏರಿಕೆ ಮಾಡುವುದಾಗಿ ಕೂಡ ಸಚಿವರೇ ಒಂದು ಕ್ಲೂ ಅನ್ನು ಕೊಟ್ಟಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ ಈ ಒಂದು ಬಸ್ ದರ ಏರಿಕೆ ಆಗುವಂತಹ ಸಾಧ್ಯತೆ ಹೆಚ್ಚಿದೆ. ಯಾಕಂದ್ರೆ ಸಮಿತಿ ರಚನೆಗೆ ಸರಿಸುಮಾರು ಇವತ್ತಿಗೆ 11 ತಿಂಗಳಾಗ್ತಾ ಬಂತು. ಈ ಹಿನ್ನೆಲೆ ಸಮಿತಿ ಕೊಟ್ಟಂತಹ ವರದಿಯ ಬೇಸ್ ಮೇಲೆ ಇವರು ಬಸ್ ದರ ಏರಿಕೆ ಮಾಡಲು ಕೂಡ ಮುಂದಾಗಿರೋದ್ರಿಂದ ಇನ್ನು ಕೆಲವು ದಿನಗಳಲ್ಲಿ ಬಸ್ ದರಗಳು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಬಟ್ ಇವರು ಎಷ್ಟು ಮಟ್ಟಿಗೆ ಏರಿಕೆ ಮಾಡ್ತಾರೆ ಅನ್ನೋದು ಇಲ್ಲಿರುವಂತಹ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆ ಸರ್ಕಾರಕ್ಕೆ ಸಲ್ಲಿಕೆ ಆದಂತಹ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಟಿಸಿ ಸರಿಸುಮಾರು 30ರಿಂದ 40% ಏರಿಕೆ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ ಮಾಡಿತ್ತು. ಇಂದಿನ ದರ ಏರಿಕೆ ಆಗಿರ್ಬೋದು, ನಿರ್ವಹಣೆ ವೆಚ್ಚ ಆಗಿರ್ಬೋದು, ಅಥವಾ ನೌಕರರಿಗಿರುವಂತಹ ಕೊಡಬೇಕಾಗಿದ್ದ ಹಣವಾಗಿತ್ತು. ಈ ಎಲ್ಲವೂ ವಿಚಾರವನ್ನು ಉಲ್ಲೇಖ ಮಾಡಿ ಒಂದು ಮನವಿಯನ್ನು ಮಾಡಿತ್ತು. ಬಟ್ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ, ಸಾರಿಗೆ ಇಲಾಖೆ ಮುಂದಿನ ನಿರ್ಧಾರ ಏನು, ಎಷ್ಟು ಪರ್ಸೆಂಟೇಜ್ ಏರಿಕೆ ಮಾಡುತ್ತೆ ಅನ್ನೋದಷ್ಟೇ ಈಗಿರುವಂತಹ ಕುತೂಹಲ. ಬಟ್ ಪ್ರಯಾಣಿಕರ ಜೇಬಿ ಕತ್ತರಿ ಹಾಕುವುದು ಅಥವಾ ಬಸ್ ದರ ಏರಿಕೆ ಮಾಡುವುದು ಖಚಿತ ಅನ್ನೋದು ಕೂಡ ಈಗ ಕ್ಲೂ ಸಿಗ್ತಾ ಇದೆ. ವೀರೇಶ್, ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಬಸ್ ಪ್ರಯಾಣ ದರ ಹೆಚ್ಚಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಮಿತಿಯನ್ನ ರಚನೆ ಮಾಡಿದೆ ಸರ್ಕಾರ. ಬಸ್ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಈ ಒಂದು ಸಮಿತಿ ಅಧ್ಯಯನ ಕೂಡ ಮಾಡುತ್ತೆ. ಇನ್ನು ಅಧ್ಯಯನದ ಬಗ್ಗೆ ಸುದೀರ್ಘವಾಗಿ ಈ ಅಧ್ಯಯನವನ್ನು ನಡೆಸ್ತಾ ಇದೆ ಸಮಿತಿ. ಐಎಎಸ್ ಅಧಿಕಾರಿ ಅತುಲ್ ತಿವಾರಿ ಅವರ ನೇತೃತ್ವದಲ್ಲಿ ಈ ಸಮಿತಿಯನ್ನ ರಚನೆ ಮಾಡಲಾಗಿದೆ. ಇನ್ನು ಸಮಿತಿ ಸುದೀರ್ಘವಾಗಿ ಒಂದು ಅಧ್ಯಯನ ಮಾಡಿದ ಬಳಿಕ ವರದಿಯನ್ನ ಮಾಡುತ್ತೆ. ಆ ವರದಿ ಬಗ್ಗೆ ಸಂಪುಟದಲ್ಲಿ ಕೂಡ ಚರ್ಚೆ ಆಗಲಿಕ್ಕಿದೆ. ಜನರಿಗೆ ಯಾವುದೇ ರೀತಿಯಾಗಿ ತೊಂದರೆಯಾಗದಂತೆ ದರವನ್ನ ಹೆಚ್ಚಳ ಮಾಡತಕ್ಕಂತಹ ಯಾವೆಲ್ಲ ಒಂದು ಆಯಾಮಗಳಿದಾವೋ ಆ ಎಲ್ಲ ಆಯಾಮಗಳ ಮೇಲೆ ಈ ಬಸ್ಸಿನ ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡಲಾಗುತ್ತೆ ಅಂತಕ್ಕಂತಹ ಮಾಹಿತಿ ಇದೆ. ಇದರಿಂದ ನಿಗಮಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ದರವನ್ನ ಹೆಚ್ಚಳ ಮಾಡ್ತಾ ಇದೀವಿ ಅಂತಕ್ಕಂತಹ ಮಾಹಿತಿ ಇದೆ.